ಜೀವನ ಸುಂದರವಾಗಲಿಕ್ಕೆ, ಜೀವನ ಕೆಡದೇ ಇರಲಿಕ್ಕೆ ಅನುಸರಿಸಬೇಕಾದ ಒಂದು 4 ಮಾತುಗಳು. ಸತ್ಯಾನ್ನ ಪ್ರಮದಿತವ್ಯಂ. ಮೊದಲನೇದ್ದು, ಸತ್ಯವನ್ನು ಕೆಡಿಸಬೇಡ. ಎಲ್ಲೆಲ್ಲಿ ಸತ್ಯದ ದೀಪ ಹೊತ್ತಿಕೊಂಡಿರ್ತದ ಅದನ್ನು ಆರಿಸಬೇಡ. ಸತ್ಯ ಬಹಳ ಮಹತ್ವದ್ದು. ನಿನ್ನ ಎದೆಯೊಳಗೆ ಹೊತ್ತಲಿ ಹೊರಗಡೆ ಹೊತ್ತಲಿ ಸತ್ಯಕ್ಕೆ ಬಾಧೆ ಬರುವಂತೆ ಬದುಕಬೇಡ ಮನುಷ್ಯನೇ. ಸತ್ಯವನ್ನು ಆಧರಿಸು, ಸತ್ಯವನ್ನು ಗೌರವಿಸು. ಯಾಕೆ? ಸತ್ಯವೇ ದೇವರು. ಗೌರವಿಸು ಸತ್ಯ. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಗೌರವಿಸು ಸತ್ಯವನ್ನು. ಸತ್ಯದ ಮಾರ್ಗದಿಂದ ಅಥವಾ ಸತ್ಯದಿಂದ ದೂರ ಹೋಗಬೇಡ. ಸತ್ಯಾತ್ ನ ಪ್ರಮದಿತವ್ಯಂ. ಪ್ರಮಾದವಾಗಬಾರದು ಸತ್ಯದ ವಿಷಯದಲ್ಲಿ. ಅಷ್ಟು ಅದ್ಭುತ ಸತ್ಯ. ಸತ್ಯ ಬಿಟ್ಟಿನೇನದ ಜಗತ್ತಿನಲ್ಲಿ. ಸತ್ಯ ಹೋಯಿತು, ಸಂಪತ್ತ ಬಂತು, ಇದಕ್ಕೆ ಅರ್ಥವೇ ಇಲ್ಲ. ಮನುಷ್ಯನೇ ಸತ್ಯವೇ ದೇವರಂತ ಭಾವಿಸು, ಸತ್ಯವನ್ನು ಆಧರಿಸು, ಗೌರವಿಸು. ನಿನಗೆ ಆಗದಿದ್ದರೂ ಚಿಂತಿಲ್ಲ. ಎಲ್ಲೆಲ್ಲಿ ಸತ್ಯ ಆದ ಗೌರವಿಸು ಮನುಷ್ಯನೇ. ಎರಡನೇದ್ದು, ಧರ್ಮಾನ್ನ ಪ್ರಮದಿತವ್ಯಂ. ಧರ್ಮದಿಂದ ದೂರ ಬಹಳ ಸರಿಬೇಡ. ಆಧರಿಸು ಧರ್ಮವನ್ನು. ಧರ್ಮ ಅಂದರೆ ನನ್ನ ಕೆಲಸ, ನಾನು ಮಾಡಬೇಕಾದ ಒಂದು ಸುಂದರ ಕೆಲಸಕ್ಕೆ ಧರ್ಮ ಅಂತ ಕರೆಯೋದು. ಅದು ಧರ್ಮ. ಈಗ ನನ್ನ ಕೆಲಸ, ನಾನು ಒಕ್ಕಲಿಗನಿದ್ರೆ ಚೆನ್ನಾಗಿ ಒಕ್ಕಲತನ ಮಾಡೋದು ನನ್ನ ಧರ್ಮ. ಅಧ್ಯಾಪಕನಾಗಿದ್ದರೆ ಅಧ್ಯಾಪಕ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡೋದು ನನ್ನ ಧರ್ಮ. ಏನು ನಾನು ಮಾಡ್ತೇನೆ ಅದನ್ನು ಸರಿಯಾಗಿ ಮಾಡೋದೇ ನನ್ನ ಧರ್ಮ. ಯಾವುದೇ ಕೆಲಸ ಮಾಡೋಣ, ಸಣ್ಣದೇ ಇರಬಹುದು ದೊಡ್ಡದೇ ಇರಬಹುದು, ಅದನ್ನು ಪ್ರಾಮಾಣಿಕವಾಗಿ ಸಿನ್ಸಿಯರ್ಲಿ ವಿ ಹ್ಯಾವ್ ಟು ಡೂ. ಅದು ಧರ್ಮ. ಇದಕ್ಕೆ ಧರ್ಮ ಅಂತ ಕರೆದರು ಋಷಿಗಳು. ಕುಶಲಾನ್ನ ಪ್ರಮದಿತವ್ಯ. ಮೂರನೇದ್ದು, ಎಲ್ಲೆಲ್ಲಿ ಸೌಂದರ್ಯ ಅದ ಅಂದ್ರೆ ಚಲೋ ಅದ, ಒಳ್ಳೆಯದದ, ಅದನ್ನು ಹೊಲಸು ಮಾಡಬೇಡ. ನೀರು ಸ್ವಚ್ಛ ಇದ್ರೆ ಹೊಲಸು ಮಾಡಬೇಡ. ಭೂಮಿ ಸ್ವಚ್ಛ ಇದ್ರೆ ಹೊಲಸು ಮಾಡಬೇಡ. ವಸ್ತುಗಳು ಸ್ವಚ್ಛ ಇದ್ರೆ ಹೊಲಸು ಮಾಡಬೇಡ. ಹೊಲಸು ಮಾಡಬೇಡ. ಇದೇ ಕುಶಲಾನ್ನ ಪ್ರಮದಿತವ್ಯಂ. ಒಂದೆಲ್ಲಾದರೂ ಹೂ ಬೆಳೆದತ್ತು ಅಂದರೆ ಕಿತ್ತಿ ಹಾಕಬೇಡ. ಒಂದು ಗಿಡ ಇತ್ತು ಅಂದರೆ ಕಡಿದು ಚೆಲ್ಲಬೇಡ. ಒಂದು ಪಕ್ಷಿ ಹಾಡ್ತಿತ್ತು ಅಂದರೆ ಮುಗಿಸಿ ಬಿಡಬೇಡ. ಜಗತ್ತು ಅವುಗಳಿಂದ ಸುಂದರವಾಗ್ತದೆ, ಅವುಗಳಿಂದ ಶೋಭೆಗೊಳ್ತಾ ಇರ್ತದೆ. ಅದನ್ನು ಪೋಷಿಸು, ನಾಶ ಮಾಡಬೇಡ. ಕುಶಲ ಅನ್ನ ಪ್ರಮದಿತವ್ಯಂ. ಆನಂದ ಆಯಿತು ಅಂದರೆ ಅದನ್ನು ಪೋಷಿಸು, ಅದನ್ನು ನಾಶ ಮಾಡಬೇಡ. ನಮ್ಮದು ಎಷ್ಟೋ ಸಲ ಹಂಗಾಗೋದಿಲ್ಲ. ಯಾವುದರೆ ಚೆನ್ನಾಗಿ ಒಂದಿಷ್ಟು ಕಂಡಿತು ಅಂದರೆ ಯಾವಾಗ ಅದನ್ನು ಕೆಡಿಸೇನಿ ಅಂತ ಒಮ್ಮೊಮ್ಮೆ ಅನ್ನಿಸ್ತು. ನಿಮಗಲ್ಲ, ನನಗೂ ಅನ್ನಿಸ್ತು ಇದನ್ನೇನರೇ ಹೊಲಸು ಮಾಡಬೇಕು ಅನಿಸೋದಿಲ್ಲ. ಇದು ಸಹಜ ಸ್ವಭಾವ ಮನುಷ್ಯನಿಗೆ. ಇದೇ ಜಗತ್ತಿನ ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ. ಒಳ್ಳೆಯದನ್ನು ರಕ್ಷಿಸಬೇಕು, ಒಳ್ಳೆಯದನ್ನು ಪೋಷಿಸಬೇಕು. ಸಾಧ್ಯವಾಗದೇ ಇದ್ದರೆ ಒಳ್ಳೆಯದನ್ನು ನೀನು ಮಾಡದಂತೆ ನೋಡಿಕೋ. ಈ ಜಗತ್ತಿನಲ್ಲಿ ಜಗತ್ತು ತನ್ನಷ್ಟಕ್ಕೆ ತಾನೇ ಅದ್ಭುತವಾಗಿ ಬೆಳೆದು ನಿಲ್ತದೆ. ಅಲ್ಲಿ ಸೌಂದರ್ಯವೇ ಸೌಂದರ್ಯ ತುಂಬಿದೆ. ಕೆಡಿಸಬೇಡ. ನಿನಗೆ ಆಗದಿದ್ರೂ ನೀ ಕೆಡಿಸಬೇಡ. ಆ ಬಳಿಕ ಭೂತೇನ ಪ್ರಮದಿತವ್ಯಂ. ಜಗತ್ತು ಶ್ರೀಮಂತವಾಗಿರಬೇಕು, ಫಲಫಲಿಸ್ತಾ ಇರಬೇಕು. ನಿಸರ್ಗ ಹಾಗೆ ನೋಡಿಕೋ. ಜಗತ್ತು ಬಡತನದಿಂದ ಬಳಲಬಾರದು. ಭೂತೇನ ಪ್ರಮದಿತವ್ಯಂ. ಎಲ್ಲವೂ ಸಮೃದ್ಧವಾಗಿರಬೇಕು.
ಅನ್ನ ಸಮೃದ್ಧಿ, ನೀರ ಸಮೃದ್ಧಿ ಎಲ್ಲ ಇರಬೇಕು. ಅಂಥ ಸಮೃದ್ಧ ಜೀವನ, ಅದನ್ನು ಕೆಡಿಸಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಇನ್ನೊಂದೆರಡು ಕೆಲಸ ಕಲಿ, ಜನರಿಂದ, ನಿಸರ್ಗದಿಂದ. ನಿನಗೇನ್ರೆ ಒಂದು ಒಳ್ಳೇದಿತ್ತು ಅಂದ್ರೆ ಒಳ್ಳೆಯದನ್ನು ಹೊರಗೆ ಹಾಕಿ ವಿನಃ ಕೆಟ್ಟದ್ದನ್ನು ಸುಮ್ಮನೆ ಹಿಂಗೆ ಚೆಲ್ಲಬೇಡ. ಯಾವ ಮಾತು ಹೇಳಿದರೆ ಇನ್ನೊಬ್ಬರಿಗೆ ಹಿತವಾದೀತೋ ಅಂಥ ಮಾತು ಹೇಳು. ನಿನ್ನ ವಿಷದ ಮಾತನ್ನು ಹೊರಗೆ ಯಾಕೆ ಹಾಕ್ತೀಯ? ಚಲೋದನ್ನು ಹೇಳು, ಒಳ್ಳೆಯದನ್ನು ಹೇಳು. ಪರದೇಶದಲ್ಲಿ ಒಬ್ಬರು ಬಹಳ ಚಲೋ ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ಯಾರ. ದ ಬೆಸ್ಟ್ ಪ್ರೀಚರ್ ಈಸ್ ದ ಹಾರ್ಟ್. ದ ಬೆಸ್ಟ್ ಟೀಚರ್ ಈಸ್ ಟೈಮ್. ದ ಬೆಸ್ಟ್ ಬುಕ್ ಈಸ್ ದ ವರ್ಲ್ಡ್. ಆ್ಯಂಡ್ ದ ಬೆಸ್ಟ್ ಫ್ರೆಂಡ್ ಈಸ್ ಗಾಡ್. ನಾಲ್ಕು ಎಷ್ಟು ಚಲೋ ಮಾತು ಹೇಳ್ತಾರೆ. ಕೇಳು ಒಂದಿಷ್ಟು. ನಿನಗೆ ತಿಳಿದದ್ದೇ ಮಾಡಬೇಡ. ಇದೊಂದು 4 ಮಾತು ಕೇಳುವಂಥ ಒಬ್ಬ ಸಂತ. ದ ಬೆಸ್ಟ್ ಪ್ರೀಚರ್ ಈಸ್ ದ ಹಾರ್ಟ್. ಅವರಿವರ ಮಾರ್ಗದರ್ಶಕರಂತಲ್ಲ, ನಿನ್ನ ಎದಿನೇ ನಿನಗೆ ಮಾರ್ಗದರ್ಶನ ಮಾಡ್ತದೆ. ಉಪದೇಶ ನಿನ್ನ ಎದೆಯಿಂದಲೇ ಬರ್ತದೆ. ಮನುಷ್ಯನೇ ಸ್ವಲ್ಪ ಎದೆ ಕಡೆ ಲಕ್ಷ್ಯ ಕೊಡು. ಇಟ್ ಈಸ್ ದ